ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮದು ಟೂ ಸೈಡ್ ಪ್ರೀತಿ ಇದ್ದರೆ, ಒಬ್ಬರು ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿನ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ 100% ಕನ್ಫರ್ಮೇಷನ್ ಇದ್ದರೆ, ಸೊ ಮತ್ತು ಇನ್ನೊಬ್ರು ಏನಂದ್ರೆ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಅಂದರೆ ನೀವು ಮದುವೆ ಆಗಿರ್ತೀರ. ಸೊ ಮದುವೆ ಆದಮೇಲೆ ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ನೀವು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ಸೊ ಆ ವ್ಯಕ್ತಿನ ಬಿಟ್ಟು ನಿಮಗೆ ಇರೋಕ್ಕಾಗಲ್ಲ. ಸೊ ನಿಮ್ಗೆ ಮದುವೆ ಆಗಿದೆ, ಸೊ ಆದರೆ ನಿಮಗೆ ಆ ವ್ಯಕ್ತಿನ ಬಿಟ್ಟು ಇರೋಕ್ಕಾಗಲ್ಲ. ಯಾಕಂದರೆ ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸ್ ಬಂದಿದೆ. ಆ ವ್ಯಕ್ತಿನ ಬಿಟ್ಟು ನೀವು ಬೇರೆಯವ್ರನ್ನ ಬಯಸ್ತಾ ಇಲ್ಲ, ಇಷ್ಟನೂ ಪಡ್ತಾಯಿಲ್ಲ. ಸೊ ಅವ್ರಿಗೆ ಈ ರೀಡಿಂಗು. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಕಡೆ ಇವರು ನೆಕ್ಸ್ಟ್ ಮುಂದಿನ ನಿರ್ಧಾರ ಏನು ತಗೊತಾರೆ, ಇಬ್ಬರು ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಏನು ನಿರ್ಧಾರ ತಗೊತಾರೆ ಮತ್ತು ಅವ್ರನ್ನ ಪ್ರೀತಿಸೋವಂಥ ವ್ಯಕ್ತಿ ಅವ್ರೇನು ನಿರ್ಧಾರ ತಗೊತಾರೆ ಈ ಏಪ್ರಿಲ್ ತಿಂಗಳಲ್ಲಿ ಅವ್ರೇನು ನಿರ್ಧಾರ ತಗೊತಾರೆ. ಸೊ ಈ ರೀಡಿಂಗು ಒಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ, ಎಲ್ರಿಗೂ ರೆಸನೇಟ್ ಆಗುತ್ತೆ. ಸೊ ನಾನು ರೀಡಿಂಗ್ ಯಾರನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ರೆಸನೇಟ್ ಆಗೋದ್ರಿಂದ ಯಾರೊಬ್ಬರು ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಮ ಲೈಫಿಗೆ ಎಷ್ಟು ರೆಸನೇಟ್ ಆದರೆ ಅಷ್ಟೇ ತಗೊಳ್ಳಿ. ಸೊ ಈ ರೀಡಿಂಗ್ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಿದ್ರೆ ಹುಡುಗನ್ಗೆ ಅಂದ್ಕೊಳ್ಳಿ ಅಷ್ಟೇ. ಮೇಲ್ ನೋಡ್ತಿದ್ರೆ ಫೀಮೇಲ್, ಅಥವಾ ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ರೆಸನೇಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ವ್ಯಕ್ತಿ ಇನ್ನೊಬ್ರನ್ನ ಮದುವೆ ಆಗೋ ಹೊರಟೋಗಿದ್ರೆ ಸೊ ಅವ್ರಿಗೆ ಈ ರೀಡಿಂಗ್ ಅಲ್ಲ. ಸೊ ಫಸ್ಟಲ್ಲಿ ನಮಗೆ ಏನು ಕನ್ಫರ್ಮೇಷನ್ ಬರ್ತದೆ ಅಂದರೆ, ನೀವು ಪ್ರೀತಿಸಿರೋಂಥ ವ್ಯಕ್ತಿ 100% ಕನ್ಫರ್ಮೇಷನ್ ಇದೆ. ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿದ್ದಾರೆ ಇವಾಗ ಅವರು ನಿಮ್ಮ ಹತ್ರ ಇಲ್ಲ, ಅವರು ನಿಮ್ಮಿಂದ ದೂರ ಇದ್ದಾರೆ. ಸೊ ನೀವು ನಿಮಗೂ ಅವ್ರಿಗೂ ಪ್ರೀತಿ ಮೊದಲು ತುಂಬ ಪ್ರೀತಿ ಚೆನ್ನಾಗಿ ನಡೀತಾ ಇತ್ತು. ಸೊ ಏನೋ ಒಂದು ಕೆಲವು ಕಾರಣಗಳಿಂದ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ನೀವು ಅಷ್ಟೇ ಅವರಿಂದ ದೂರ ಆಗಿದ್ರೆ. ಸೊ ಎರಡನೇದಾಗಿ ಏನು ಬರುತ್ತಂದರೆ, ಸೊ ನೀವು ಯಾರನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೋ ಸೊ ಆ ವ್ಯಕ್ತಿಯಿಂದ ನಿಮ್ಗೆ ಏನಾದರೂ ಒಂದು ಆನ್ಸರ್ಸ್ ಅನ್ನೋದು ಬೇಕು. ಆನ್ಸರ್ಸ್ ಅಂದರೆ ಅದು ಯಾವ ರೀತಿ ಆದರೂ ಆಗಿರ್ಬೋದು. ನಿಮ್ಮ ಜೊತೆ ಅವ್ರ ಫ್ಯೂಚರಲ್ಲಿ ಇರ್ಬೋದು, ಅಥವಾ ನಿಮ್ಮ ಜೊತೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕಂತನೋ, ಅಥವಾ ನಿಮ್ಮ ಜೊತೆನೇ ಇರಬೇಕಂತನೋ, ಅಥವಾ ನಿಮ್ಮ ಜೊತೆ ಹ್ಯಾಪಿಯಾಗಿ ನಗ್ನಗ್ತಾ ಇರಬೇಕಂತನೋ, ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬೇಕು, ಕಮ್ಯುನಿಕೇಷನ್ ಮಾಡಬೇಕು ಅವ್ರ ಜೊತೆ ಲೈಫ್ ಲಾಂಗ್. ಸೊ ನಿಮಗಿರುತ್ತಲ್ಲ ಆ ಥಾಟ್ಸ್ ಪ್ರಕಾರ, ಸೊ ನೀವು ಅವ್ರ ಜೊತೆ ಚೆನ್ನಾಗಿರಬೇಕಂತ ಹೇಳ್ಬಿಟ್ಟು ಅವ್ರ ಕಡೆ ಏನಾದರೂ ಪ್ರಯತ್ನ ಮಾಡೋಕ್ಕೆ ರೆಡಿ ಮಾಡ್ತೀರಾ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನೀವು ಅವ್ರ ಕಡೆ ಹೋಗೋದಕ್ಕೆ ಆದಷ್ಟು ಪ್ರಯತ್ನ ಅನ್ನೋದು ನಿಮ್ಮ ಪ್ರಯತ್ನ ನೀವು ಮಾಡ್ತೀರ. ಸೊ ನಿಮಗೆಲ್ಲ ಏನಾಗುತ್ತಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಸೊ ಏನಂದರೆ, ನೀವು ತುಂಬ ನಿಮ್ಮ ವ್ಯಕ್ತಿನ ನೀವು ಮತ್ತೆ ಅವ್ರ ಕಡೆ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕಾದ್ರೂ ಅಷ್ಟೇ ತುಂಬ ಸ್ಯಾಡ್ ಎನರ್ಜಿಯಲ್ಲೇ ನೋವು ಆ್ಯಕ್ಷನ್ ತೊಗೊತೀರ. ಯಾಕಂದರೆ ಸೊ ನಿಮ್ಮ ವ್ಯಕ್ತಿಯಿಂದ ನಿಮಗೆ ತುಂಬ ಹರ್ಟ್ ಆಗಿದೆ. ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರಿ ಮನಸಾರೆ, ಸೊ ಆ ವ್ಯಕ್ತಿಯಿಂದ ನಿಮ್ಗೆ ಹರ್ಟ್ ಆಗಿದೆ. ಅದು ಯಾವುದೇ ಆದರೂ ಆಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಗಲಾಟೆ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಬಂದಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು. ಸೊ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸು ಏನೋ ಒಂದು ಇರೋದ್ರಿಂದ ಸೊ ಯಾವುದೋ ನಿಮ್ಮ ಪರ್ಸ್ನಲ್ ಲೈಫಿಗೆ ಇರುತ್ತಲ್ಲ, ಸೊ ಆ ಒಂದು ಕಾರಣಗಳಿಂದ ನೀವಿಬ್ಬರು ದೂರ ಆಗಿದ್ರೆ. ನೀವಿಬ್ಬರು ಯಾವಾಗ ದೂರ ಆಗಿದ್ರೆ ಅಂದರೆ ಒಂದು 9 ಮಂತ್ಸ್ ಆಗಿರ್ಬೋದು, ಅಥವಾ 9 ವೀಕ್ಸ್, ಅಥವಾ 9 ಇಯರ್ಸ್ ಕೂಡ ಕೆಲವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ 9 ಇಯರ್ಸ್ ಕೂಡ ನೀವಿಬ್ಬರು ದೂರ ಆಗಿ ಇರ್ಬೋದು. ಇಲ್ಲಿ 9 ಇಯರ್ಸ್ ಅಂತ ತೋರಿಸ್ತದೆ, ಮತ್ತು 9 ಮಂತ್ಸ್ ಅಂತಲೂ ತೋರಿಸ್ತದೆ. ಸೊ ನಿಮಗೆ ಯಾರಿಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಸೊ ನಿಮ್ಮ ವ್ಯಕ್ತಿಗೋಸ್ಕರ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಆದರೆ ನಿಮ್ಗೆ ತುಂಬ ನೋವು ಪಡ್ತಾಯಿದ್ರೆ. ಯಾಕೋ ನಿಮ್ಮ ವ್ಯಕ್ತಿನ ನೀವು ಪದೇ ಮರೆಯೋಕ್ಕಾಗ್ದರೆ ಅವ್ರ ಒಂದು ಥಾಟ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ನೋವು ಪಡ್ತಾಯಿದ್ರೆ, ಎಷ್ಟೇ ನೋವು ಪಟ್ರೂ ಆ ವ್ಯಕ್ತಿ ನಿಮ್ಗೆ ಬೇಕು. ಸೊ ಅದಕ್ಕೋಸ್ಕರ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊತಾ ಇದ್ರೆ, ತಿರ್ಗಾ ತುಂಬ ನೋವು ಪಡ್ತಾಯಿದ್ರೆ. ನೀವು ಹಗಲೆಲ್ಲ ಚೆನ್ನಾಗೇ ಇರ್ತೀರ, ರಾತ್ರಿ ಆದರೆ ಮಾತ್ರ ನೀವು ಜಾಸ್ತಿ ನೋವು ಪಡ್ತಾ ಇರ್ತೀರ. ಸೊ ಇದು ಕನ್ಫರ್ಮೇಷನ್. ಹಗಲಲ್ಲೂ ನೋವು ಪಡ್ತೀರ, ಬಟ್ ಆದರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ, ಏನಾದ್ರು ಜಾಬು, ವರ್ಕು ಆ ರೀತಿ ಇರುತ್ತಲ್ಲ ನಿಮ್ಮ ಒಂದು ಲೈಫಲ್ಲಿ. ಸೊ ಆ ಒಂದು ಕೆಲಸದ ಕಡೆ ಗಮನ ಕೊಡ್ತೀರ. ಸ್ವಲ್ಪ ಯಾರಿಗೂ ಗೊತ್ತಿಲ್ಲದ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತೀರ. ಬಟ್ ಆದರೆ ನೀವು ಒಬ್ಬ ಇನ್ನರ್ ಫೀಲಿಂಗ್ಸ್ ಇದೆಯಲ್ಲ, ಆ ವ್ಯಕ್ತಿಗೋಸ್ಕರ ನೀವು ಬಾಧೆ ಪಡ್ತಾನೆ ಇರ್ತೀರ. ಆ ಒಂದು ನೋವನ್ನ ಯಾರಿಗೂ ಹೇಳ್ಕೊತಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ಈ ಟ್ಯಾರೋಟ್ ಕಾರ್ಡಲ್ಲಿ ಆ ವ್ಯಕ್ತಿ ಯಾವ ರೀತಿ ಸ್ಯಾಡ್ ಎನರ್ಜಿಯಲ್ಲಿ ಇದ್ದಾನೋ ಸೊ ಅದೇ ರೀತಿ ನೀವು ಇದ್ದೀರಾ ಅಷ್ಟೇ, ಇದರಲ್ಲಿ ಡೌಟೇ ಇಲ್ಲ. ಸೊ ನೀವು ಏನು ಮಾಡಿದ್ರೆ ಅಂದರೆ,
ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಟೈಮ್ ಬರಲಿ, ನೀವು ಆ್ಯಕ್ಷನ್ ತಗೋಣ ಅಂತ ನಿರ್ಧಾರ ಮಾಡ್ತಾಯಿದ್ರು. ಸೊ ಆದರೂ ಅಷ್ಟೇ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಟೈಮ್ ಬರ್ತಾ ಇದೆ ಮೋಸ್ಟ್ಲಿ. ಸೊ ಅದಕ್ಕೋಸ್ಕರ ನೀವು ಈ ತಿಂಗಳಲ್ಲಿ ತುಂಬ ಪ್ರಯತ್ನ ಅನ್ನೋದು ಮಾಡ್ತೀರಾ. ಸೊ ತುಂಬ ಪ್ರಯತ್ನ ಮಾಡಿ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರ ಸೊ ಅವ್ರನ್ನ ಪಡ್ಕೊಳೋದಕ್ಕೋಸ್ಕರ ತುಂಬ ಪ್ರಯತ್ನಗಳನ್ನೋದು ಮಾಡ್ತೀರಾ. ಬಟ್ ಆದರೆ ನೀವು ದೇವ್ರನ್ನೂ ಕೇಳ್ಕೊತೀರ. ಯಾಕಂದರೆ ಈ ಥರ ಪ್ಲ್ಯಾನ್ ಎಲ್ಲ ಇವಾಗ ನೀವೇನು ಪ್ಲ್ಯಾನ್ ಮಾಡ್ತಾಯಿದ್ರ, ನೀವು ಪ್ರೀತಿಸಿರೋಂಥ ಹುಡುಗಿನ ಪಡೆಯೋದಕ್ಕೋಸ್ಕರ, ಹುಡುಗಿನ ಅಥವಾ ಹುಡುಗನ ಯಾರಾದ್ರೆ ನೋಡ್ಕೊಳ್ಳಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಪಡೆಯೋಕ್ಕೋಸ್ಕರ ನೀವು ಈ ದೇವ್ರನ್ನೂ ಕೇಳ್ಕೊತೀರ. ಸೊ ಆ ದೇವ್ರ ಹತ್ರನೂ ಪ್ರಾರ್ಥನೆ ಅನ್ನೋದು ಮಾಡಿ ಸೊ ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡ್ತೀರಾ. ಸೊ ಎಲ್ಲ ಗುಡ್ ಟೈಮಲ್ಲೇ ಒಳ್ಳೇದೇ ಆಗಲಿ ಅಂತ ಎಲ್ಲ ಥರ ಪ್ರಯತ್ನ ಮಾಡ್ತೀರಾ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನಿಮ್ಮ ಪ್ರಯತ್ನ ಅನ್ನೋದನ್ನ ನೀವು ನಿಲ್ಲಿಸಲ್ಲ. ಸರಿಯಾದ ಸಮಯ ಬರಲಿ ಅಂತ ಕಾಯ್ತಾ ಇದ್ದರೆ, ಬಟ್ ಈಗ ಸಮಯ ಅನ್ನೋದು ಬಂದಿದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಏನೇ ಕಷ್ಟ ಆಗಲಿ, ಏನೇ ತೊಂದರೆ ಅಡಚಣೆ ಆಗಲಿ, ಸೊ ಅವ್ರಿಗೋಸ್ಕರ ಪ್ರಯತ್ನ ಮಾಡೋಣ, ಹೇಗಿದ್ದರೆ ಹಾಗಾಗಲಿ ಅಂತ ತೀರ್ಮಾನ ತಗೊತೀರ. ಸೊ ನಿಮಗೆ ಇವಾಗ ತುಂಬ ಕಷ್ಟಗಳನ್ನೋದೈತೆ. ಸೊ ಆ ಕಷ್ಟಗಳಿಂದ ಇವಾಗೆಲ್ಲ ಹೊರಗಡೆ ಬಂದಿದ್ದೀರಾ. ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಮತ್ತೆ ಹೋದರೆ ಎಲ್ಲಿ ಕಷ್ಟಗಳಿಗೆ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯ ನಿಮಗೆ. ಇವಾಗ ಅಬ್ಸಲ್ಯೂಟ್ಲಿ ಇವಾಗ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಗೋಸ್ಕರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅಲ್ವಾ. ಲವ್ ಅಂದರೆ ಪ್ರಾಬ್ಲಮ್ಸ್ ಕನ್ಫರ್ಮ್ ಬರುತ್ತೆ. ಯಾರ ಮೇಲೆ ಅತಿಯಾಗಿ ಪ್ರೀತಿ ಇರುತ್ತೋ ಸೊ ಅವ್ರಿಗೋಸ್ಕರ ನಾವು ಎಷ್ಟು ಕಷ್ಟ ಬೇಕಾದರೂ ಸಹಿಸ್ಕೊತೀವಿ, ಬಟ್ ಬೇರೆ ಕಷ್ಟನ ಸಹಿಸ್ಕೊಳಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಂಡಿದ್ರೆ ಮತ್ತು ಅವ್ರಿಗೋಸ್ಕರ ಯಾವುದೇ ಥರದ ನಿರ್ಧಾರ ಕೂಡ ನೀವು ತಗೊಳಕ್ಕೆ ರೆಡಿ ಆಗಿದ್ರ. ಇಲ್ಲಿ ಕೆಲವರು ಒಂದು 8 ಮಂತ್ಸ್ ಆಗಿರ್ಬೋದು ನೀವಿಬ್ಬರು ಸಪ್ರೇಷನ್ ಆಗಿ, ಅಥವಾ 8 ಇಯರ್ಸ್ ಆಗಿರ್ಬೋದು ನೀವಿಬ್ಬರು ಸಪ್ರೇಷನ್ ಆಗಿ. ಸೊ ಅಷ್ಟು ವರ್ಷದಿಂದ ನೀವು ತುಂಬ ಕಷ್ಟಪಡ್ತಾಯಿದ್ರ. ಇನ್ನು ಕೆಲವ್ರಿಗೆ 8 ತಿಂಗಳಾಗಿದೆ ನೀವಿಬ್ಬರು ಸಪ್ರೇಷನ್ ಆಗಿ. ಸೊ ನೀವು ಅವಾಗಲಿಂದ ತುಂಬ ನೋವು ಅನ್ನೋದನ್ನ ಪಡ್ತಾಯಿದ್ರ. ಸೊ ನಿಮ್ಗೆ ಯಾವುದೇ ಥರದ ಆ್ಯಕ್ಷನ್ನು ಏನೇ ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಬಟ್ ಆದರೆ ಈ ಒಂದು ತಿಂಗಳಲ್ಲಿ ನೀವು ಕನ್ಫರ್ಮ್ ಆಗಿ ಆ್ಯಕ್ಷನ್ ತಗೊತೀರ. ನೀವು ಇಲ್ಲಿ ಕೆಲವರು ದೇವಸ್ಥಾನಕ್ಕೂ ತುಂಬ ಹೋಗ್ತಾಯಿದ್ರ. ಸೊ ಪದೇ ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಗೋಸ್ಕರ ಪದೇ ದೇವ್ರನ್ನ ಕೇಳ್ತಾಯಿದ್ರು ಅನಿಸುತ್ತೆ. ಸೊ ಈ ವ್ಯಕ್ತಿ ಯಾಕೆ ನನ್ನ ಜೀವನದಲ್ಲಿ ಬಂದರು, ಯಾಕೆ ನನಗೆ ಈ ಥರ ಎಲ್ಲ ಆಗ್ತದೆ, ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಕಷ್ಟಗಳೆಲ್ಲ ಆಗ್ತಾಯಿದೆ ಸೊ ಅಂತ ನೀವು ಪದೇ ದೇವ್ರನ್ನ ಕೇಳ್ತಾನೆ ಇದ್ರೆ, ರಿಕ್ವೆಸ್ಟ್ ಮಾಡ್ತಾನೆ ಇದ್ರೆ, ಸೊ ನನ್ನ ಲೈಫಲ್ಲಿ ಯಾಕೆ ಈ ರೀತಿ ನಡೀತದೆ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಯಾಕೆ ಕಳಿಸಿದ್ರಿ ಅಂತ. ಸೊ ಇದು ನಿಮಗೆ ಈ ಕನೆಕ್ಷನ್, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಈ ಕನೆಕ್ಷನ್ ನಿಮ್ಗೆ ಹೆಂಗಾಗೋಗಿದೆ ಅಂದರೆ ತುಂಬ ಕಷ್ಟ ಅನಿಸ್ತಾ ಇದೆ. ಸೊ ಇದನ್ನು ನೀವು ಬಿಟ್ಟು ಇರೋಕ್ಕೂ ಆಗ್ತಾಯಿಲ್ಲ, ಎಂಥದ್ದಿಲ್ಲ. ಸೊ ಎಷ್ಟೇ ಕಷ್ಟ ಬಂದರೂ ಅಷ್ಟೇ, ಇದಿನ್ನೂ ಬೇಕಾದ್ರೆ ಒಂದು 10 ಮಂತ್ಸ್ ಟೈಮ್ ತಗೊಂಡ್ಲಿ ಆದರೂ ಎದುರಿಸೋಣ ಅಂತ ನೀವು ಇದ್ದೀರಾ. ಸೊ ಇನ್ನೊಂದು 10 ಮಂತ್ಸ್ ಆದ್ರೂ ಪರವಾಗಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಸೊ ಅವ್ರನ್ನ ಪಡೆದೇ ತೀರ್ತೀನಿ ಅಂತ ನೀವು ಅವ್ರಿಗೋಸ್ಕರ ಕಷ್ಟಪಡ್ತಾನೆ ಇದ್ದೀರಾ. ಸೊ ಎಷ್ಟು ಕಷ್ಟ ಬಂದರೂ ಅವ್ರನ್ನ ಬಿಟ್ಕೊಡ್ತಾಯಿಲ್ಲ ನೀವು. ಸೊ ನೀವಿಬ್ಬರು 10 ಇಯರ್ಸ್ನಿಂದ ಲವ್ವಲ್ಲಿ ಇದ್ದೀರ ಅನಿಸುತ್ತೆ. ಇನ್ನು ಕೆಲವ್ರಿಗೆ 10 ಇಯರ್ಸ್ ಆಗಿರ್ಬೋದು ಮ್ಯಾರೇಜ್ ಆಗಿ, ಇನ್ನು ಕೆಲವರು 10 ಮಂತ್ಸ್ ಆಗಿರ್ಬೋದು ಸಪ್ರೇಷನ್ ಆಗಿ. ಅಥವಾ ನೀವು ಇನ್ನು ಕೆಲವರಲ್ಲಿ ನೀವು ಪ್ರೀತಿಸೋಂಥ ವ್ಯಕ್ತಿಗೂ ನಿಮಗೆ ಒಂದು 10 ಇಯರ್ಸ್ ಡಿಫ್ರೆನ್ಸ್ ಅನ್ನೋದು ಐತೆ. ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿದು ಯಾರ್ದನ್ನೋ ಒಬ್ರದ್ದು ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮದು 10 ಆಗಿರ್ಬೋದು. ಸೊ ದ ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಸೊ ನಿಮ್ಗೆ ಎಲ್ಲ ಥರದ್ದು ಫೆಸಿಲಿಟಿ ಅನ್ನೋದು ಐತೆ. ನಿಮಗೆ ದುಡ್ಡಲ್ಲಾದರೂ ಆಗಿರ್ಬೋದು, ಕೆರಿಯರಲ್ಲಾದರೂ ಆಗಿರ್ಬೋದು, ಜಾಬಲ್ಲಾದರೂ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಎಲ್ಲ ಥರದ್ದು ಚೆನ್ನಾಗೇ ಐತೆ. ಬಟ್ ಆದರೆ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ನೋಡಿ, ಅವ್ರಿಗೋಸ್ಕರ ನಿಮ್ಮದು ಒಂದು 24/7 ಅವ್ರದ್ದೊಂದು ಥಾಟ್, ಯೋಚನೆ ಅನ್ನೋದು ಜಾಸ್ತಿ ಐತೆ ಅಷ್ಟೇ ಹೊರ್ತು ನಿಮ್ಗಂತೂ ಇಂಟೆಲಿಜೆಂಟ್ ಜಾಸ್ತಿ ಐತೆ, ಬುದ್ಧಿ ಜಾಸ್ತಿ ಐತೆ, ಮತ್ತು ನಿಮಗೆ ಎಲ್ಲ ಥರದ ಅನುಕೂಲತೆನೇ ಇದೆ ಅನ್ನೋದೈತೆ. ಅಂದರೆ ಯಾವ ಥರ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್, ಎಮೋಷನಲ್ ಒಂದು ಬಿಟ್ಟು ಫೈನಾನ್ಷಿಯಲ್ ಆಗಿ, ಫ್ಯಾಮ್ಲಿ ಒಂದು ಫೋಕಸ್ ಆಗಿ ಎಲ್ಲ ಥರ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಸಾಲ್ವ್ ಮಾಡ್ಕೊಂಡು ಅಂತ ಅರ್ಹತೆ ನಿಮ್ಗೈತೆ. ಮತ್ತು ದೇವರು ನಿಮಗೆಲ್ಲವನ್ನು ಚೆನ್ನಾಗಿಟ್ಟಿದ್ದಾನೆ. ಬಟ್ ಈ ಒಂದು ಪ್ರೀತಿ ಅನ್ನೋದನ್ನ ಒಂದು ಸ್ವಲ್ಪ ಚೆನ್ನಾಗಿಟ್ಟಿಲ್ಲ ಅಷ್ಟೇ. ನಿಮ್ಗೆ ಯಾವಾಗಲೂ ಯಾರ ಕಡೆ ಅಂದರೆ ಗಮನ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ. ಸೊ ಅವರು ಒಂದು ಗಮನ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಆಲ್ರೈಟ್ ಪರ್ಫೆಕ್ಟ್ ಆಗಿದೆ.
ಸೊ ಅವ್ರು ನಿಮ್ಮ ಜೀವನದಲ್ಲಿ ಬಂದರೆ ನೀವು ತುಂಬ ಖುಷಿ ಆಗೋ ಅಂದರೆ ನೀವು ಅವ್ರು ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೆ ಅವ್ರು ನಿಮ್ಮ ಜೀವನದಲ್ಲಿ ಬಂದರೆ ನೀವು ಫುಲ್ ಹ್ಯಾಪಿ ಆಗೋತೀರ ಅನ್ಸುತ್ತೆ. ಸೊ ಆ ಥರ ಫೀಲಿಂಗ್ಸ್ ನಿಮಗಿದೆ. ಅವರೊಬ್ಬರು ಸಿಕ್ಕಿದ್ರೆ ಸಾಕು, ನನ್ನ ಜೀವನ ಎಲ್ಲ ಫುಲ್ ಸ್ಟಾರ್ಸ್ ಥರ ಆಗೋಗುತ್ತೆ. ಈಗ ಆಕಾಶ ಕತ್ಲಲ್ಲಿದ್ದರೆ ನಕ್ಷತ್ರಗಳು ಹೇಗೆ ಹೊಳಿತಾ ಇರುತ್ತೋ, ಸೊ ಅದೇ ರೀತಿ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನಿಮ್ಮ ಲೈಫ್ನ ಚೆನ್ನಾಗಿ ಊಹೆ ಮಾಡ್ಕೊತಾ ಇದ್ರ. ಸೊ ಆ ವ್ಯಕ್ತಿ ನನ್ನ ಜೊತೆ ಬಂದರೆ ನನಗೆಲ್ಲವೂ ಸಿಕ್ಕ ಹಾಗೆ, ಸೊ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನೀವು ಆ ವ್ಯಕ್ತಿಗೋಸ್ಕರ ಬಯಸ್ತಾಯಿದ್ರ. ಬಟ್ ಆದರೆ ಆ ವ್ಯಕ್ತಿ ಸಿಗ್ತಾ ಇಲ್ಲ, ನೀವು ತುಂಬ ದುಃಖ ಪಡ್ತಾಯಿದ್ರ. ಇನ್ನು ಕೆಲವ್ರಿಗೆ 5 ಮಂತ್ಸ್ ಆಗಿದೆ ಸಪ್ರೇಷನ್ ಆಗಿ, ಇನ್ನು ಕೆಲವರು ಸಪ್ರೇಷನ್ ಆಗಿ 5 ಇಯರ್ಸ್ ಆಗಿದೆ. ಸೊ ನೀವಿಬ್ಬರು ಅವ್ರಿಗೋಸ್ಕರ ಅಂದರೆ ನೀವಿಬ್ಬರು ಅಂದರೆ ನೀವು ಯಾರು ನೋಡ್ತಾರೆ ನನ್ನ ವ್ಯೂವರ್ಸ್ ಅವರು, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ದುಃಖ ಪಡ್ತಾಯಿದ್ರ. ಸೊ ಅವ್ರಿಗೋಸ್ಕರ ಎಲ್ಲ ಕಳ್ಕೊಂಡಿದ್ರ ಮೋಸ್ಟ್ಲಿ. ಒಂದು ಜಾಬ್ ಆಗಿರ್ಬೋದು, ಇನ್ನೊಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಸು, ಇನ್ನೊಂದು ಕಡೆ ಕೆರಿಯರ್ ಪ್ರಾಬ್ಲಮ್ಸ್, ಅಂದರೆ ಕೆರಿಯರ್ ಪ್ರಾಬ್ಲಮ್ಸ್, ಇನ್ನೊಂದು ಕಡೆ ಪರ್ಸ್ನಲ್ ಪ್ರಾಬ್ಲಮ್ಸ್, ಇನ್ನೊಂದು ಕಡೆ ಹೆಲ್ತ್ ಇಶ್ಯೂಸು, ಇನ್ನೊಂದು ಕಡೆ ಎಮೋಷ್ನಲ್ ಫೀಲಿಂಗ್ಸು. ಸೊ ಇಷ್ಟನ್ನು ನೀವು ಕಳ್ಕೊಂಡಿದ್ರ, ಎಮೋಷ್ನಲ್ ಲಾಸ್ ಆಗಿದ್ರ. ಸೊ ಅವ್ರ ಮೇಲೆ ಪ್ರೀತಿ ಎಷ್ಟಿದೆ ಅಂದರೆ ಪದೇ ನಿಮಗೆ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಅನ್ನೋದಾಗ್ತಾಯಿಲ್ಲ. ಸೊ ಅವ್ರಿಗೆ ಎಷ್ಟು ಎಮೋಷ್ನಲ್ ಕೊಟ್ಟಷ್ಟು ನೀವೇ ಇನ್ನೂ ವೀಕಾಗಿ ಹೋಗ್ತಿದ್ರ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಅತಿಯಾಗಿ ಪ್ರೀತಿ ಕೊಟ್ಟು ಸೊ ನೀವೇ ವೀಕ್ ಆಗ್ತಾಯಿದ್ರ. ವೀಕ್ ಅಂದರೆ ಸೊ ನೀವು ಎಮೋಷ್ನಲ್ ಆಗಿ ವೀಕ್ ಆಗ್ತಾಯಿದ್ರ. ಸೊ ಅವ್ರು ನೆನೆಸ್ಕೊಂಡು ಅಳೋದು, ಅವ್ರಿಗೋಸ್ಕರ ತುಂಬ ನೋವು ಪಡೋದು, ಅವ್ರಿಗೋಸ್ಕರ ದುಃಖ ಪಡೋದು, ಅವ್ರು ಸಿಗ್ತಾರೋ ಸಿಗಲ್ವೋ, ಸೊ ಏನಪ್ಪ ನಾನು ಪ್ರೀತಿಗೋಸ್ಕರ ಇಷ್ಟು ಒದ್ದಾಟ ಮಾಡ್ತಾಯಿದ್ದೀನಿ, ಸೊ ಅವ್ರಿಗೋಸ್ಕರ ಎಲ್ಲ ಕಳ್ಕೊತಾ ಇದ್ದೀನಿ, ಸೊ ದಿನ ನೋವು ಪಡೋದಾಗೈತೆ ಅಂತ ನೀವು ತುಂಬ ನೋವನ್ನು ಪಡ್ತಾಯಿದ್ರ. ಸೊ ಅವ್ರ ಮೇಲೆ ತುಂಬ ಪ್ರೀತಿ ಅನ್ನೋದು ದಿನದಿಂದ ದಿನಕ್ಕೆ ನಿಮ್ಗೆ ಜಾಸ್ತಿ ಆಗ್ತಾನೆ ಇದೆ. ಸೊ ಅವ್ರ ಮೇಲೆ ಹೇಳೋಕ್ಕಾಗ್ದಷ್ಟು ಪ್ರೀತಿ ಇದೆ. ಸೊ ಅದು ಯಾರಿಗೂ ನೀವು ನಿಮ್ಮ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ. ಅಷ್ಟೊಂದು ಪ್ರೀತಿನ ಅವ್ರ ಮೇಲೆ ನೀವು ಇಟ್ಕೊಂಡಿದ್ದೀರ ನಿಮ್ಮ ಮನಸ್ಸಲ್ಲಿ. ಸೊ ಈ ರೀಡಿಂಗ್ ಮ್ಯಾರೇಜ್ ಆಗಿರೋರ್ಗೂ ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಲವರ್ಸ್ಗೆ. ಅವ್ರ ಕಡೆ ಹೋಗ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರ, ತುಂಬ ಎಫರ್ಟ್ಸ್ ಆಗ್ತಾಯಿದ್ರ. ಅವ್ರ ಕಡೆ ತುಂಬ ಸರಿ ಹೋಗ್ತೀರಾ. ನಿಮ್ಮ ವ್ಯಕ್ತಿ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಪ್ರೇಷನ್ ಆಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕಂತ ತುಂಬ ಸರಿ ಪ್ರಯತ್ನ ಮಾಡ್ತೀರಾ. ಆದರೂ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅದರಿಂದ. ಸೊ ಆ ಪ್ರಾಬ್ಲಮ್ಸ್ನ ಎದುರಿಸಿ ಮತ್ತೆ ಸಾಲ್ವ್ ಮಾಡ್ಕೊತೀರಾ. ಬಟ್ ಆದರೆ ಕಷ್ಟಗಳನ್ನೋದು ಬರುತ್ತೆ ನಿಮಗೆ. ನಿಮ್ಮ ವ್ಯಕ್ತಿನ ನೀವು ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಅವ್ರ ಕಡೆ ನಿರ್ಧಾರ ಏನಾದರೂ ಒಂದು ಸ್ಟೆಪ್ ತಗೊಂಡು ಅಂತ ಯೋಚನೆ ಮಾಡ್ತಾಯಿರ. ಸೊ ನೀವು ಏನೇ ಕೆಲಸ ಮಾಡ್ತಾಯಿದ್ರೂ ಸೊ ಆ ಕೆಲಸದ ಕಡೆನೂ ಸ್ವಲ್ಪ ಗಮನ ಕೊಟ್ಟು, ಇನ್ನು ಮಿಕ್ಕಿದ ಒಂದು 3/4 ಭಾಗ ಗಮನ ಎಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ನಿಮ್ಮ ಗಮನ ಐತೆ. ಸೊ ಅದು ಯಾರಾದರೂ ಆಗಿರ್ಬೋದು. ಯಾಕಂದರೆ ನೀವು ಒಂದು 1/4 ಭಾಗ ಕೆಲಸ ಮಾಡ್ತಾಯಿದ್ರೆ ಅಷ್ಟೇ, ಇನ್ನು 3/4 ಭಾಗ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ಐತೆ. ನೋಡಿ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಆ ವ್ಯಕ್ತಿ ಅಲ್ಲಿ ಕುದುರೆ ಮೇಲೆ ಕೂತಿದ್ದಾನೆ, ಆ ಪೆಂಟಿಕಲ್ ಇಟ್ಕೊಂಡು ಯಾವ ಕಡೆ ನೋಡ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಒಂದು ಥಾಟು, ನಿಮ್ಮ ಒಂದು ಯೋಚನೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ಐತೆ, ರಿಲೇಷನ್ಶಿಪ್ ಸಂಬಂಧಪಟ್ಟಂಗೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಆ್ಯಕ್ಷನ್ಸ್ನ ತಗೊತಾನೆ ಇರ್ತೀರ. ಸೊ ನಿಮ್ಮ ವ್ಯಕ್ತಿ ಏನು ಅದು ಆ್ಯಕ್ಷನ್ಸ್ ತಗೊತಾರೆ ನೋಡೋಣ ಏಪ್ರಿಲ್ ತಿಂಗಳಲ್ಲಿ. ನಾನು ಒಂದು ಯೂಟ್ಯೂಬ್ ವ್ಯೂವರ್ಸ್ ಅವರು ಪ್ರೀತಿಸೋಂಥ ವ್ಯಕ್ತಿ ಇವ್ರ ಕಡೆ ಯಾವ ಆ್ಯಕ್ಷನ್ ತಗೊತಾರೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೆ ಅವರು ನಿಮ್ಮ ಜೊತೆ ಇರಬೇಕಂತ ಅವ್ರಿಗೂ ಚೆನ್ನಾಗೇ ಇದೆ. ಬಟ್ ಆದರೆ ಅವ್ರಿಗೆ ಧೈರ್ಯ ಸಾಕಾಗ್ತಲ್ಲ. ಯಾಕಂದರೆ ಅವ್ರು ನಿಮ್ಮನ್ನು ಅವಾಗ ಅವರು ದೂರ ಮಾಡ್ಕೊಂಡಿದ್ದಾರೆ. ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ನೋ ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗಿರೋವಂಥ ಪರ್ಸನಲ್ ಪ್ರಾಬ್ಲಮ್ಸ್, ಅವ್ರ ಕೆರಿಯರು, ಫ್ಯಾಮಿಲಿ, ಹೆಲ್ತ್ ಇಶ್ಯೂಸು ಏನೇ ಆಗಿರ್ಬೋದು. ಸೊ ಆ ಒಂದು ಕಾರಣಗಳಿಂದ ದೂರ ಮಾಡ್ಕೊಂಡಿದ್ದಾರೆ. ಅವ್ರು ನಿಮ್ಮನ್ನು ದೂರ ಮಾಡ್ಕೊಂಡು 8 ಮಂತ್ಸ್ ಅಥವಾ 8 ಇಯರ್ಸ್ ಅಥವಾ 8 ವೀಕ್ಸ್ ಆಗಿದೆ. ಸೊ ಆದ್ರೂ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದಿಲ್ಲ. ಸೊ ಅವ್ರ ಜೀವನದಲ್ಲಿ ಅವರು ಧೈರ್ಯ ಅನ್ನೋದನ್ನ ತಗೊಂಡು ಬರ್ತಾಯಿದ್ದಾರೆ. ಸೊ ನಿಮ್ಮ ಜೊತೆನೇ ಇರಬೇಕಂತ ಅವರು ಆ್ಯಕ್ಷನ್ ಅನ್ನೋದನ್ನ ತಗೊಳಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅವ್ರಿಗೆ ಧೈರ್ಯ ಸಾಕಾಗ್ತಾಯಿಲ್ಲ. ಸೊ ಅವ್ರು ಏನು ಬಯಸ್ತಾ ಇದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ, ನೀವು ಮತ್ತು ನೀವು ಮೂವರು ಸೇರಿಕೊಂಡು, ಅಂದರೆ ಅವ್ರ ಫ್ಯಾಮಿಲಿ, ಕೆರಿಯರು ಅಥವಾ ಅವ್ರ ಪರ್ಸ್ನಲ್ ಲೈಫು ಮತ್ತು ನೀವು, ಸೊ ನಿಮ್ಮ ಜೊತೆ ಹ್ಯಾಪಿಯಾಗಿ ಲೈಫ್ ಲಾಂಗ್ ಖುಷಿಯಾಗಿ ಲೀಡ್ ಮಾಡಬೇಕಂತ ಅವ್ರಿಗೂ ಆಸೆನೇ ಐತೆ. ಸೊ ಅವರು ಅಷ್ಟೇ ಒಂದು 3 ಇಯರ್ಸ್ನಿಂದ ಅಥವಾ 3 ಮಂತ್ಸ್ನಿಂದ ನಿಮಗೋಸ್ಕರ ಅಂದರೆ ನಿಮ್ಮಿಬ್ಬರಿಗೂ ಮದುವೆ ಆಗಿ ಅಥವಾ ನೀವಿಬ್ಬರು ಪ್ರೀತಿಯಲ್ಲಿ ಬಿದ್ದು 3 ವರ್ಷ ಆಗಿರ್ಬೋದು ಅಥವಾ 3 ಇಯರ್ಸ್ ಆಗಿರ್ಬೋದು ನಿಮ್ಮ ಮ್ಯಾರೇಜ್ ಆಗಿ. ಸೊ ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ಬೇಕಂತ ತುಂಬ ಬಯಸ್ತಾ ಇದ್ದಾರೆ. ಬಟ್ ಆದರೆ ಅದು ಸಾಧ್ಯ ಆಗ್ತಾಯಿಲ್ಲ, ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ನಿಂದ. ಸೊ ಅವ್ರು ಬದಲಾಯಿಸ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಕಡೆ ಆದಷ್ಟು ಬರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ.
ಸೊ ಆದರೆ ಅವ್ರು ಎಷ್ಟೇ ಬರಬೇಕಂತ ಪ್ರಯತ್ನ ಮಾಡ್ತಾಯಿದ್ರೂ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅವ್ರಿಗೆ ಅಡ್ಡ ಬರ್ತಾಯಿದೆ. ಸೊ ಅವ್ರನ್ನ ಅವ್ರು ತುಂಬ ಬದಲಾಯಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನೋದೈತೆ. ಸೊ 10 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ, ಸೊ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನೋದೈತೆ. ಸೊ ಅವ್ರಿಗೂ ನಿಮ್ಮ ಕಡೆ ಬರಬೇಕಂತ ಆಸೆನೇ. ಬಟ್ ಆದರೆ ಯಾವುದೋ ಒಂದು ಪ್ರಾಬ್ಲಮ್ಮು ಅವ್ರನ್ನ ತಡೀತಾ ಇದೆ. ಸೊ ಆ ಪ್ರಾಬ್ಲಮ್ ಯಾವುದಾದ್ರೂ ಆಗಿರ್ಬೋದು, ಕೆರಿಯರು, ಫ್ಯಾಮಿಲಿ, ಪರ್ಸ್ನಲ್ ಲೈಫು, ಅಥವಾ ಹೆಲ್ತ್ ಇಶ್ಯೂಸು, ಅಥವಾ ಸೊಸೈಟಿ ಪ್ರಾಬ್ಲಮ್ಸು ಏನೇ ಆಗಿರ್ಬೋದು. ಸೊ ಆ ಒಂದು ಪ್ರಾಬ್ಲಮ್ ತಡೀತಾ ಇದೆ ಅವ್ರನ್ನ. ಸೊ ಅವರು ಅಷ್ಟೇ ನಿಮ್ಮನ್ನು ಯಾವಾಗ ದೂರ ಮಾಡ್ಕೊಂಡ್ರೆ ಅವಾಗಿನಿಂದ ಅವರು ಅಷ್ಟೇ ತುಂಬ ಅಳ್ತಾ ಇದ್ದಾರೆ, ತುಂಬ ನೋವು ಪಡ್ತಾ ಇದ್ದಾರೆ. ನೋಡಿ, ಇಲ್ಲಿದ್ದ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ದುಃಖ ಅನ್ನೋದನ್ನ ಅವರು ಪಡ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಏನು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಬೇಡಿ. ಸೊ ನಿಮ್ಮಿಂದ ದೂರ ಆದಮೇಲೆ ಅವ್ರು ಕೂಡ ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ. ಸೊ ಅವ್ರು ಕೂಡ ಅಷ್ಟೇ ನಿಮ್ಮನ್ನು ದೂರ ಮಾಡಿಕೊಂಡು ತೊಂದರೆ ಪಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೇನೋ ಒಂದು ಕಾರಣಗಳಿದೆ. ಸೊ ನಿಮ್ಮಿಂದ ಯಾಕೆ ದೂರ ಆದ್ರು ಅಂತ. ಸೊ ಆ ಕಾರಣಗಳಿಂದ ನಿಮ್ಮಿಂದ ಅವರು ಆ ರೀಸನ್ಸ್ನ ನಿಮ್ಗೆ ಹೇಳ್ತಾ ಇಲ್ಲ. ಸೊ ಅವರಷ್ಟಕ್ಕವರೇ ತುಂಬ ನೋವು ಪಡ್ತಾ ಇದ್ದಾರೆ ಅಷ್ಟೇ. ದ ಹರ್ಮಿಟ್ ಟ್ಯಾರೋಟ್ ಕಾರ್ಡ್ ಇರೋದ್ರಿಂದ ಸೊ ಅವ್ರು ಇವಾಗ ಸಿಂಗಲ್ಲಾಗಿ ಇದ್ದಾರೆ. ಸೊ ನಿಮಗೋಸ್ಕರ ಅವ್ರ ಲೈಫಲ್ಲಿ ಅವರು ಏನು ತಪ್ಪುಗಳನ್ನ ಮಾಡ್ಕೊಂಡ್ರೋ, ಸೊ ಏನು ಪ್ರಾಬ್ಲಮ್ಸ್ ಮಾಡ್ಕೊಂಡ್ರೆ ನಿಮ್ಮನ್ನು ದೂರ ಮಾಡ್ಕೊಳಕ್ಕೆ, ಸೊ ಅದನ್ನೆಲ್ಲ ಸರಿಪಡಿಸ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಸೊ ಅವ್ರು ಕೂಡ ಅಷ್ಟೇ ನಿಮ್ಮ ಕಡೆ ಬರಬೇಕಂತ ತುಂಬ ಆ್ಯಕ್ಷನ್ ಅದನ್ನ ತೊಗೊಳ್ಬೇಕು ಅಂತ ರೆಡಿಯಾಗಿದ್ದಾರೆ. ಬಟ್ ಆದರೆ ಬರ್ತಾಯಿಲ್ಲ. ನಿಮ್ಮನ್ನು ಮೋಸ್ಟ್ಲಿ ಸ್ಪೈ ಮಾಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಅಥವಾ ಕಾಂಟ್ಯಾಕ್ಟ್ ಸೋಷಿಯಲ್ ಮೀಡಿಯಾ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಅವ್ರನ್ನ ಕೇಳ್ತಾ ಇರ್ಬೋದು, ಅಥವಾ ನಿಮಗೆ ಪರಿಚಯ ಇರೋರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಎಲ್ಲಾದರೂ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರೋ ಸ್ಟೈಲಲ್ಲಿ ಅವ್ರು ನಿಮ್ಮ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಸೊ ಅವ್ರಿಗಿರೋಂಥ ಪ್ರಾಬ್ಲಮ್ಸ್ನಿಂದ ಅವರು ಇವಾಗ ಯಾವುದೇ ಥರದ ನಿರ್ಧಾರಗಳನ್ನು ತಗೊಂಡೆ ಅವರು ಸೈಲೆಂಟಾಗಿದ್ದಾರೆ. ಅವ್ರ ಕಡೆ ಅವ್ರು ಫೋಕಸ್ ಮಾಡ್ಕೊಂಡಿದ್ದಾರೆ. ಬರಬೇಕಂತಿದ್ದಾರೆ ಅಷ್ಟೇ. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಕಡೆ ಬರ್ಬೇಕು ಅಂದ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನಾನು ಹೇಳೋದು ಏನಂದರೆ, 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಆ ವ್ಯಕ್ತಿ ಮೇಲೆ ಗಿಳಿ ಕೂತಿದೆ. ಸೊ ಗಿಳಿ ಕೂತಿರೋದ್ರಿಂದ ಆ ವ್ಯಕ್ತಿ ಅಲ್ಲಿ ಮೈ ಮರೆತು ನಿಂತುಬಿಟ್ಟಿದ್ದಾನೆ. ಯಾವುದೇ ಥರ ಆ್ಯಕ್ಷನ್ಸ್ ಇಲ್ಲ, ಎಂಥದ್ದಿಲ್ಲ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಇವಾಗ ಅವ್ರ ಫ್ಯಾಮಿಲಿ, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಸೊಸೈಟಿ ಪ್ರಾಬ್ಲಮ್ಸ್ ಏನಿದೆಯೋ ಸೊ ಅದ್ರ ಕಡೆ ಅವ್ರು ಗಮನ ಕೊಟ್ಕೊಂಡು ಇದಾಗಿದ್ದಾರೆ. ಬಟ್ ಆದರೆ ನಿಮ್ಮ ಯೋಚನೆ ಮಾತ್ರ ಮಾಡ್ತಾಯಿದ್ದಾರೆ. ನೋಡಿ, ಆ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ, ಬಟ್ ಅಲ್ಲಿಂದ ಏನು ಆ್ಯಕ್ಷನ್ಸ್ ಇಲ್ಲ. ಗ್ರೀನ್ ಏರಿಯಾದಲ್ಲಿ ಇದ್ದಾರೆ, ಅಂದರೆ ಒಳ್ಳೆ ವಾತಾವರಣದಲ್ಲಿ ಇದ್ದಾರೆ. ಸೊ ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ನಿಮ್ಮೊಂದು ಆ್ಯಕ್ಷನ್ಸ್ ಇದೆ ಹೊರತು ನೀವು ಪ್ರೀತಿಸೋಂಥ ವ್ಯಕ್ತಿ ಆ್ಯಕ್ಷನ್ಸ್ ಇಲ್ಲ. ಬಟ್ ಆದರೆ ಅವ್ರ ಥಾಟ್ಸು, ಯೋಚನೆಗಳು ಮಾತ್ರ ನಿಮ್ಮ ಮೇಲೆ ಐತೆ ಅಷ್ಟೇ. ಸೊ ಅವ್ರು ನಿಮ್ಮ ಕಡೆ ಯೋಚನೆ ಮಾಡ್ತಾಯಿದ್ರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿನ ನೀವು ಉಳಿಸ್ಕೊಬೇಕಂದ್ರೆ ನೀವೇ ಆದಷ್ಟು ಪ್ರಯತ್ನ ಮಾಡಬೇಕು. ಅವ್ರ ಕಡೆಯಿಂದ ಏನು ಎಫರ್ಟ್ಸ್ ಬರೋಲ್ಲ. ಸೊ ನೀವೇ ಆದಷ್ಟು ಎಫರ್ಟ್ಸ್ ಹಾಕಿ ನಿಮ್ಮ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಳಿ. ಸೊ ಅದೇ ಈ ರೀಡಿಂಗ್ ಅಷ್ಟೇ. ಸೊ ಇದು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥ ರೀಡಿಂಗು. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಸೊ ಮೋಸ್ಟ್ಲಿ ನೀವು ಎಫರ್ಟ್ಸ್ ಹಾಕಿ, ಸೊ ಅವ್ರು ಆವಾಗ ಮತ್ತೆ ಎಫರ್ಟ್ಸ್ ಹಾಕ್ತಾರಲ್ಲ, ನಿಮ್ಗೆ ಗೊತ್ತಿರಬೇಕಷ್ಟೆ. ಸೊ ಆದಷ್ಟು ಅವ್ರ ಕಡೆಯಿಂದ ಯಾವುದೇ ಎಫರ್ಟ್ಸ್ ಬರ್ತಾಯಿಲ್ಲ ನಿಮ್ಮ ಪ್ರೀತಿ ಕಡೆ. ಸೊ ಆದಷ್ಟು ನೀವೇ ಎಫರ್ಟ್ಸ್ ಹಾಕಬೇಕು. ನೀವೇ ಏನಾದರೂ ಒಂದು ಟೆಕ್ನಿಕ್ ಉಪಯೋಗಿಸಿ ಅವ್ರನ್ನ ಪಡ್ಕೊಳ್ಬೇಕಷ್ಟೆ. ಸೊ ಇದೊಂದು ಜನರಲ್ ಟ್ಯಾರೋಟ್ ರೀಡಿಂಗ್ ಅಷ್ಟೇ. ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.